ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕೂಡ ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಸಾಕಷ್ಟು ಜನರು ಬಳಲ್ತಿದ್ದಾರೆ. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್ನ ವೈದ್ಯರಾದ ವಿನಯ್ ನ್ಯಾಪತಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಫಸ್ಟ್ ಆಫ್ ಆಲ್ ಡಾಕ್ಟರ್, ಈ ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ನರಗಳ ಸಮಸ್ಯೆನ, ರಕ್ತನಾಳಗಳ ಸಮಸ್ಯೆನ, ಜೊತೆಗೆ ವೆರಿಕೋಸ್ ವೇನ್ಸ್ ಅಂದರೆ ಏನು? ಸೊ ಬೇಸಿಕಲಿ ಭಾಳ ಜನಕ್ಕೆ ಇದೊಂದು ವ್ಯಾರಿಕೋಸ್ ವೇನ್ಸ್ ಅಂದರೆ ಇದು ರಕ್ತನಾಳ ಸಮಸ್ಯೆನ, ಇದಂದರೆ ದಿ ನರ್ವಸ್ ಪ್ರಾಬ್ಲಮ್ ಅಂತ ಅನ್ಕೊತಾ ಇರ್ತಾರೆ. ಸೊ ನರ್ವ್ ಅನ್ನೋದು ಇಟ್ಸ್ ಲೈಕ್ ಎಲೆಕ್ಟ್ರಿಕಲ್ ವೈರ್ ಥರ. ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಕಲ್ ವೈರ್ ಹೆಂಗಿರ್ತದೋ ಅದು ನರ. ಇನ್ನೊಂದು ವಾಟರ್ ಪೈಪ್ ಅಂದರೆ ರಕ್ತನಾಳಗಳು. ಸೊ ಎರಡಕ್ಕೂ ವ್ಯತ್ಯಾಸ ಇದೆ. ಭಾಳ ಜನ ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ರಕ್ತನಾಳ ಸಮಸ್ಯೆನ ದಿ ನರ ಸಮಸ್ಯೆ ಅಂತ ಹೇಳಿಬಿಟ್ಟು ನ್ಯೂರೋಫಿಸಿಷಿಯನ್, ನ್ಯೂರೋ ಸರ್ಜರಿಗೆ ಹೋಗಿ ರಾಂಗ್ ಟ್ರೀಟ್ಮೆಂಟ್ಸ್ ಆಗಲಿಕ್ಕೆ ಭಾಳ ಜನಕ್ಕೆ ಚಾನ್ಸಸ್ ಇದೆ. ಭಾಳ ಜನ ಇದು ನರ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಆ ಥರ ಹೋಗ್ತಾ ಇರ್ತಾರೆ. ಇದು ತಪ್ಪು. ರಕ್ತನಾಳ ಅಂದರೆ ಬೇರೆ, ಇದು ನರ ಅಂದರೆ ಬೇರೆ. ಸೊ ವ್ಯಾರಿಕೋಸ್ ವೇನ್ಸ್, ರಕ್ತನಾಳಗಳು, ವೆರಿಕೋಸ್ ವೇನ್ಸ್ ಅನ್ನೋದು ಏನಂದರೆ ಕೆಟ್ಟು ರಕ್ತ ಪಾದದಿಂದ ಎದೆ ತನಕ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರ್ತದೆ. ಆ ಒಂದೇ ಡೈರೆಕ್ಷನ್ ಹೋಗ್ತಿರೋ ದಾರಿಯಲ್ಲಿ ಕವಾಟಗಳಿರ್ತವೆ, ವ್ಯಾಲ್ವ್ಸ್ ಅಂತಾರೆ. ಆ ವ್ಯಾಲ್ವ್ಸ್ ಕೆಟ್ಟೋದ್ರೆ ಏನಾಗುತ್ತೆ ಅಂದರೆ ವೀನಸ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತಾರೆ, ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತಾರೆ. ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಸ್ವಲ್ಪ ತೊಂದರೆ ಆಗಿ ಹೋಗಲ್ಲ, ಹೋಗಿಬಿಟ್ಟು ವಾಪಸ್ಸು ಬರ್ತಾ ಇರ್ತದೆ. ಈ ವಾಪಸ್ ಬರೋದರಿಂದ ಬೇರೆ ವೇನ್ಸ್ ಎಲ್ಲೆಲ್ಲಿದೆಯೋ ಸೂಪರ್ಫಿಷಿಯಲ್ ವೇನ್ಸ್ ಎಲ್ಲ ಉಬ್ಬಿ ಈ ಥರ ಸ್ಕಿನ್ ಹೊರಗಡೆಯಿಂದ ಉಬ್ಬಿ ಆ ಥರ ವೆರಿಕೋಸ್ ವೇನ್ಸ್ ಥರ ಬಲ್ಜಿಂಗ್ ವೇನ್ಸ್ ಅಂತಾರೆ, ಆ ಥರ ಕಾಣಿಸ್ತಾ ಇರ್ತವೆ. ಈ ಥರ ಬಲ್ಜಿಂಗ್ ವೇನ್ಸ್ನ ವೆರಿಕೋಸ್ ವೇನ್ಸ್ ಅಂತ ಹೇಳ್ತಾರೆ. ಸೊ ಭಾಳ ಜನ ರಕ್ತನಾಳಗಳು ಉಬ್ಬಲೇಬೇಕು ಅಂತ ಭಾಳ ಜನ ಅಂದ್ಕೊಂಡು ಮಾಹಿತಿ ಇಲ್ಲದೇ ಇರೋದ್ರಿಂದ ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಭಾಳ ಜನಕ್ಕೆ 30-40% ಜನಕ್ಕೆ ಮಾತ್ರನೇ ಈ ಥರ ಉಬ್ಬಿ ಎದ್ದು ಕಾಣಿಸ್ತಾ ಇರ್ತದೆ ವೆರಿಕೋಸ್ ವೇನ್ಸ್ ಅನ್ನೋದು. 70-60% ಜನಕ್ಕೆ ರಕ್ತನಾಳಗಳು ಉಬ್ಬಿ ಎದ್ದು ಕಾಣಿಸಲ್ಲ. ಕಾಲು ಬಾವು, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣಾಗಿ, ಗಾಯಗಳಾಗಿ ಬರ್ತವೆ. ಇದು ಭಾಳ ಜನಕ್ಕೆ ಮಾಹಿತಿ ಇಲ್ಲದೇ ಇರೋದ್ರಿಂದ ರಾಂಗ್ ಟ್ರೀಟ್ಮೆಂಟ್ಸು, ರಾಂಗ್ ಸರ್ಜರೀಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ವ್ಯಾರಿಕೋಸ್ ವೇನ್ಸಲ್ಲಿ ಒಂದು ಸ್ಪೆಕ್ಟ್ರಮಲ್ಲಿ ಉಬ್ಬಿ ಎದ್ದು ಕಾಣಿಸ್ತಾ ಇರ್ತದೆ, ಬೆಲ್ಜಿಂಗ್ ವೇನ್ಸ್ ಅಂತಾರೆ. ಅದು ಇನ್ನೊಂದು ಸ್ಪೆಕ್ಟ್ರಮಲ್ಲಿ ಕಾಲು ಬಾವು, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣಾಗಿ, ಗಾಯಗಳಾಗಿ ಬರ್ತಾ ಇರ್ತಾರೆ. ಇದು ಸೆಕೆಂಡ್ ಸ್ಪೆಕ್ಟ್ರಮ್ ಆಫ್ ವೆರಿಕೋಸ್ ವೇನ್ಸ್. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಕಾಣಿಸಿಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನು? ವೆರಿಕೋಸ್ ವೇನ್ಸ್ ಕಾಣಿಸಲಿಕ್ಕೆ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು, ವಾಪಸ್ ತಿರ್ಗಾ ಬರೋದು, ಬರೋದರಿಂದ ಕಾಲಲ್ಲಿ ಸ್ವೆಲ್ಲಿಂಗು, ಸಿಂಪ್ಟಮ್ಸು, ಚರ್ಮದ ಬಣ್ಣ ಕಪ್ಪಗಾಗೋದು ಈ ಥರ ಇರ್ತದೆ. ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ವ್ಯಾಲ್ವ್ಸ್. ಅದು ಅನುವಂಶವಾಗಿ ಸ್ವಲ್ಪ ಜನಕ್ಕೆ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇರ್ತದೆ. ವ್ಯಾಲ್ವ್ ಸರಿ ಕೆಲಸ ಮಾಡಲ್ಲ ಅಂಥವ್ರಿಗೆ ವೆರಿಕೋಸ್ ವೇನ್ಸು ಕಾಣಿಸ್ತಾ ಇರ್ತದೆ. ಜೊತೆಗೆ ಕಾಲು, ದೇಹದ ತೂಕ ಜಾಸ್ತಿ ಇದ್ದರೆ, ತುಂಬ ವೆಯ್ಟ್ ಗೇನ್ ಆಗಿದ್ದು, ವೆಯ್ಟ್ ಜಾಸ್ತಿ ಇರೋದ್ರಿಂದ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಕಷ್ಟ ಆಗಿ ವಾಪಸ್ ಬರ್ತಾ ಇರ್ತದೆ. ಇದರಿಂದನೂ ಸ್ವಲ್ಪ ಜನಕ್ಕೆ ವೆರಿಕೋಸ್ ವೇನ್ಸ್ ಕಾಣಿಸ್ತಾ ಇರ್ತದೆ. ಜೊತೆಗೆ ಬೆಳಗ್ಗಿನಿಂದ ಸಾಯಂಕಾಲ ತನಕ ಸ್ಟ್ಯಾಂಡಿಂಗ್ ಜಾಬ್ಸು, ಸಿಟ್ಟಿಂಗ್ ಜಾಬ್ಸ್ ಮಾಡೋರಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋದರಿಂದ ಕಾಫ್ ಮಸಲ್ಲು ಸರಿಯಾಗಿ ಪಂಪಿಂಗ್ ಇರಲ್ಲ ಅವ್ರಿಗೆ, ಅಂಥವ್ರಿಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋರಿಗೆ. ಆ ಜೊತೆಗೆ ಅನುವಂಶವಾಗಿ ಜೆನೆಟಿಕಲ್ ಪ್ರಾಬ್ಲಮ್ಸ್ ಇದ್ದು, ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಇದ್ದವ್ರಿಗೆ ಬೇಗನೆ ವೆರಿಕೋಸ್ ವೇನ್ಸ್ ಕಾಣಿಸ್ಬೋದು.
ಓಕೆ ವೀಕ್ಷಕರೇ, ಇನ್ನು ಡಾಕ್ಟರ್ ವಿನಯ್ ನ್ಯಾಪತಿ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್ಗೆ ಭೇಟಿ ನೀಡಿ, ಅದೇ ರೀತಿ ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡಿ. ಇನ್ನು ಡಾಕ್ಟರ್, ಲಕ್ಷಣಗಳ ಬಗ್ಗೆ ಹೇಳೋದಾದರೆ ವೆರಿಕೋಸ್ ವೇನ್ಸ್ನ ಲಕ್ಷಣಗಳು ಹೇಗಿರುತ್ತೆ? ಸಾಮಾನ್ಯವಾಗಿ ಆರಂಭಿಕ ಹಂತದಲ್ಲಿ ಯಾರಿಗೂ ನೋವೇನು ಕಾಣಿಸ್ಕೊಳ್ಳಲ್ಲ, ಹೆಂಗೆ ಪತ್ತೆ ಹಚ್ಚೋದು? ಸೊ ಭಾಳ ಜನ ಇದು ಕಾಮನ್ ಪ್ರಾಬ್ಲಮ್. ಇದು ವೆರಿಕೋಸ್ ವೇನ್ಸ್ ಅನ್ನೋದು ಇವಾಗ ನಾನು 100 ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದರೆ 15-20 ಜನಕ್ಕೆ ವೆರಿಕೋಸ್ ವೇನ್ಸ್ ಕಾಣಿಸ್ತಾ ಇರ್ತದೆ. ಬಟ್ ಎಲ್ಲರಿಗೂ ನೋವು ಇರಲ್ಲ, ಕಾಲು ಭಾರ ಇರಲ್ಲ, ಕ್ರ್ಯಾಂಪ್ಸ್ ಇರಲ್ಲ, ಆ ಥರ ಏನಿರಲ್ಲ. ಸ್ವಲ್ಪ ಜನಕ್ಕೆ ಸರ್ ಡಾಕ್ಟ್ರೇ ನನಗೆ ಭಾಳ ದಿನದಿದೆ, ಇತ್ತೀಚೆಗೆ ನನಗೆ ನೋವು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ವ್ಯಾರಿಕೋಸ್ ವೇನ್ಸ್ ಅನ್ನೋದು ಆ್ಯಕ್ಚುಲಿ ಇಟ್ಸ್ ಜೆನೆಟಿಕಲ್ ಇಶ್ಯೂಸು 60-70% ಜನಕ್ಕೆ ಇರ್ತದೆ. ಸಿಂಪ್ಟಮ್ಸ್ ಅಂದ ತಕ್ಷಣ ಕಾಲು ನೋವು, ಬೆಳಗಿನಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾ ಇದ್ದೆ, ಮಧ್ಯಾಹ್ನ ಆದ ತಕ್ಷಣ ಸಾಯಂಕಾಲ ಆದ ತಕ್ಷಣ ಕಾಲು ನೋವು ಜಾಸ್ತಿ ಆಗುತ್ತೆ, ಕಾಲಲ್ಲಿ ಭಾರ, ಸೆಳೆತ, ರಾತ್ರಿ ಹೊತ್ತು ಸೆಳೆತ ಜಾಸ್ತಿ ಇರ್ತದೆ, ಸ್ವಲ್ಪ ಜನಕ್ಕೆ ನಿದ್ದೆನೇ ಬರಲ್ಲ, ಅಷ್ಟು ಸೆಳೆತ ಇರ್ತದೆ ಸ್ವಲ್ಪ ಜನಕ್ಕೆ. ಕಾಲಲ್ಲಿ ಭಾರ, ಸಾಯಂಕಾಲ ಆದ ತಕ್ಷಣ ಕಾಲು ಭಾರ ಇರ್ತದೆ, ಕಾಲು ಮೇಲ್ಗಡೆ ಇಟ್ಟು ಮಸಾಜರನ್ನು ಮಾಡಿದರೆ ಚೆನ್ನಾಗಿರ್ತದೆ ಅಂತ ಅನ್ಕೊತಾ ಇರ್ತಾರೆ. ಜೊತೆಗೆ ಕಾಲು ಬಾವು ಸ್ವಲ್ಪ ಜನಕ್ಕೆ ಜಾಸ್ತಿ ಆಗುತ್ತೆ, ಚರ್ಮದ ಬಣ್ಣ ಕಪ್ಪಗಾಗೋದು ಜಾಸ್ತಿ ಆಗುತ್ತೆ. ಕಪ್ಪಗಾಗೋದು ಯಾಕೆ ಅಂದರೆ ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬಂದು ಒಂದು 5-6 ವರ್ಷ ಆದಮೇಲೆ ಕಪ್ಪಗಾಗೋ ಸ್ಟಾರ್ಟ್ ಆಗುತ್ತೆ. ಕಪ್ಪಗಾದಮೇಲೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ನವೆ ಅಂತಾರೆ. ಆ ಇಚ್ಚಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಜನ ಆಯಿಂಟ್ಮೆಂಟ್ಸು, ಸ್ಟೆರಾಯ್ಡ್ ಬೇಸ್ಡ್ ಆಯಿಂಟ್ಮೆಂಟ್ಸಲ್ಲಿ ಹಚ್ತಾ ಇರ್ತಾರೆ. ಅದರಿಂದ ಇಮ್ಯುನಿಟಿ ಹೋಗಿ ಸ್ಕಿನ್ಗೆ ಹುಣ್ಣು ಗಾಯಗಳಾಗಕ್ಕೆ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ವಲ್ಪ ಜನಕ್ಕೆ ಬ್ಲಡ್ ಕ್ಲಾಟ್ಸ್ ಆಗುತ್ತೆ, ಸೂಪರ್ಫಿಷಿಯಲ್ ವೀನಸ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಆ ಜೊತೆಗೆ ಸ್ವಲ್ಪ ಜನಕ್ಕೆ ಗಾಯ, ದೊಡ್ಡ ದೊಡ್ಡ ಗಾಯಗಳು ಆಗಿ ಬರ್ತಾ ಇರುತ್ತೆ, ಸೂಪರ್ಫಿಷಿಯಲ್ ವೀನಸ್ ಅಲ್ಸರ್ಸು. ಆ ಗಾಯ ಹೋಗಲ್ಲ, ಎಷ್ಟೇ ಆ್ಯಂಟಿಬಯೋಟಿಕ್ಸ್ ತಗೊಂಡ್ರೂ ಮತ್ತೆ ತಿರ್ಗಾ ಗಾಯ ಬರ್ತಾ ಇರ್ತದೆ. ಸ್ವಲ್ಪ ಜನಕ್ಕೆ ಗಾಯನೇ ಒಣಗಲ್ಲ. ನಾನ್ ಹೀಲಿಂಗ್ ಅಲ್ಸರ್ಸು ವೆರಿ ಕಾಮನ್ ವೆರಿಕೋಸ್ ವೇನ್ಸ್ ಇರೋರಿಗೆ. ಬಟ್ ಏನಂದರೆ ಭಾಳ ಜನ ಡಯಾಬಿಟಿಸು, ಈ ಥರ ನೀ ಜಾಯಿಂಟ್ ಪೇಯ್ನ್ಸು, ಬ್ಯಾಕ್ ಪೇಯ್ನ್ಸ್ ಆ ಥರವ್ರಿಗೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗಿಬಿಡ್ತಾರೆ, ಈ ಯಾವ ಥರದಿಂದ ನೋವು ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಇದು ಸ್ವಲ್ಪ ಈ ಥರ ಕಾಲು ನೋವುಗಳು, ಸೆಳೆತ, ಕಾಲು ಭಾರ ಈ ಥರ ಇದ್ದರೆ ಇದು ವ್ಯಾರಿಕೋಸು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಅಂತ ಅನ್ಕೋಬೋದು. ಚರ್ಮದ ಬಣ್ಣ ಕಪ್ಪಗಾಗಿದ್ದರೆ ಡೆಫಿನೆಟ್ ಆಗಿ ಇದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಅಂತ ಹೇಳಬೇಕು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಒಬ್ರು, ಸರಿತಾ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಸರಿತಾ ಅವರೇ ನಮಸ್ತೆ. ಹಲೋ, ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಮೇಡಮ್. ನಮ್ಮ ಯಜಮಾನ್ರಿಗೆ ಇವಾಗ ಒಂದು ತಿಂಗಳಿಂದನು ಅವ್ರಿಗೂ ಈ ತರ ಎಡಗಾಲ ಇದೆ, ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿದ್ರು. ಅದು ಯಾರಿಗೆ ಕೊಟ್ಟಾರಂತ ಮಾತ್ರ ಬರುತ್ತೆ ಸರ್, ಅದನ್ನ ತಗೊಂತಿದ್ದಾರೆ ಅವರು. ಸೊ ಕೇಳಿಸ್ತಾ ಇದ್ದಮ್ಮ. ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಬ್ಲಡ್ ಕ್ಲಾಟ್ ಆಗಿತ್ತು, ಅದು ಕ್ಲಿಯರ್ ಆಗಿದೆ ಇವಾಗ. 6 ತಿಂಗಳು ಮಾಡಿ ಅಂತ ಹೇಳಿದ್ದಾರೆ. ಸೊ ಕಾಲಲ್ಲಿ ವೆರಿಕೋಸ್ ವೇನ್ಸ್ ಥರ ಉಬ್ಬೆದ್ದು ಕಾಣಿಸ್ತಾ ಇದೆ ನಮ್ಮ ಅವ್ರಿಗೆ? ಅವ್ರಿಗೆ ಏನಿಲ್ಲ ಸರ್, ಒಳಗಡೆ ಮಾತ್ರ ಬ್ಲಡ್ ಕ್ಲಾಟ್ ಆಗಿದೆ. ಸೊ ಆ ಕಾರಣ ಬ್ಲಡ್ ಕ್ಲಾಟ್ ಆಗೋದು ಯಾವ ಕಾರಣದಿಂದ ಆಗಿದೆ, ಮುಂಚೆ ಏನೋ ಸಿಂಪ್ಟಮ್ಸ್ ಇದೆಯಾ ಅವರಿಗೆ ಅಂತ ನೋಡ್ಕೋಬೇಕಾಗತ್ತಮ್ಮ. ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಬ್ಲಡ್ ಕ್ಲಾಟ್ ಅನ್ನೋದು ರೆಡ್ಡಾಗಿ ಕಾಣಿಸ್ತಾ ಇರ್ತದೆ, ಯಾವ ಏರಿಯಾದಲ್ಲ ತುಂಬ ನೋವಿರ್ತದೆ. ಅದು ಒಂದೊಂದು ಸರ್ತಿ ಸೂಪರ್ಫಿಷಿಯಲ್ ವೀನಸ್ ಥ್ರಾಂಬೋಸ್, ಬ್ಲಡ್ ಕ್ಲಾಟ್ ಆಗಿರೋದ್ರಿಂದ ತುಂಬ ನೋವಿರ್ತದೆ. ಇಮಿಡಿಯೇಟಾಗಿ ಬೇಕಾದರೆ ಬ್ಲಡ್ ಥಿನ್ನರ್ಸ್ ಕೊಡ್ತಾರೆ ಡಾಕ್ಟ್ರು, ಇಲ್ಲಾಂದರೆ ನೋವು ಕಡಿಮೆ ಆಗಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅದೊಂದು ಸರ್ತಿ ವಿಶ್ಲೇಷಣೆ ಒಂದು ಸರ್ತಿ ನೋಡ್ಕೋಬೇಕಾಗತ್ತೆ. ಅದೊಂದು ಸ್ಕ್ಯಾನಿಂಗ್ ಮಾಡಬೇಕು, ಯಾವ ಕಾರಣದಿಂದ ಬಂದಿದೆ ಈ ಬ್ಲಡ್ ಕ್ಲಾಟ್ ಅನ್ನೋದು. ಆ ಡೀಪ್ ವೇನ್ ಸಿಸ್ಟಮಿಂದ ಬಂದಿದೆಯಾ, ಸೂಪರ್ಫಿಷಿಯಲ್ ವೀನಸ್ ಸಿಸ್ಟಮಿಂದ ಬಂದಿದೆಯಾ. ನೀವು ಬೆಂಗಳೂರು ಅಂತ ಇದ್ದರೆ ನಮ್ಮ ಆಸ್ಪತ್ರೆಗೆ ಬರ್ಬೋದು. ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲರೂ ಬಂದಿರೋರು ಎಲ್ಲರಿಗೂ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ತೀನಿ ನಾನು. ಆ ಕಲರ್ ಡಾಪ್ಲರ್ ಸ್ಕ್ಯಾನಿಂಗು ಏನು ಚಾರ್ಜ್ ಮಾಡಲ್ಲ ನಾವು. ಅದು ನೋಡಿದ ಮೇಲೆ ಗೊತ್ತಾಗತ್ತೆ ನಮಗೆ ಯಾವ ಕಾರಣದಿಂದ ಬಂದಿದೆಯೋ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ತಾವೇ ಸಾಕಷ್ಟು ಪೇಷಂಟ್ಗಳನ್ನು ನೋಡಿರ್ಬೋದು. ಎಲ್ಲರೂ ಮಿತಿ ಮೀರಿದ ನಂತರದಲ್ಲಿ ಹಾಸ್ಪಿಟಲ್ಗೆ ಬರ್ತಾರೆ. ಆರಂಭಿಕ ಹಂತದಲ್ಲಿ ಇದನ್ನು ಪತ್ತೆ ಹಚ್ಚೋದು ಹೇಗೆ, ಜೊತೆಗೆ ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು? ಇದು ಆ್ಯಕ್ಚುಲಿ ಭಾಳ ಜನಕ್ಕೆ ವ್ಯಾರಿಕೋಸ್ ವೇನ್ಸ್ ಅನ್ನೋದು ತುಂಬ ಜನಕ್ಕೆ ಇರ್ತದೆ ಅದು ಪ್ರಾಬ್ಲಮ್ಮು. ಬಟ್ ಮಾಹಿತಿ ಇಲ್ಲದೆ ಇರೋದ್ರಿಂದ, ಮಾಹಿತಿ ಇದ್ರೂ ಪರವಾಗಿಲ್ಲ ಬಿಡು, ನನಗೆ ಅವ್ರಿಗೆ ಭಾಳ ಜನಕ್ಕೆ ಇದೆ ಈ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ಮು, ಅವ್ರಿಗೇನಾಗಿಲ್ಲ ನನಗೂ ಏನಾಗಲ್ಲ ಅಂತ ಹೇಳ್ಬಿಟ್ಟು ಭಾಳ ಜನ ಮುಂದಕ್ಕೆ ತಳ್ತಾ ಇರ್ತಾರೆ, ಏನು ಸ್ವಲ್ಪ ಸಿಂಪ್ಟಮ್ಸ್ ಇದ್ರೂ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ವ್ಯಾರಿಕೋಸ್ ವೇನ್ಸ್ ಅನ್ನೋದು ಮುಂದಕ್ಕೆ ಹೋಗೋ ಡಿಸೀಸ್. ಇದು ಮುಂದಕ್ಕೆ ಹೋಗ್ತಾ ಇರ್ತದೆ. ಒಂದೇ ವಯಸ್ಸಲ್ಲಿ ಯಾರು ಇರಲ್ಲ, ನಾವು ವಯಸ್ಸು ಬೆಳೀತಾ ಇರ್ತೀವಿ, ಅದು ವ್ಯಾರಿಕೋಸ್ ವೇನ್ಸು ಬೆಳೀತಾ ಇರ್ತದೆ. ಸೊ ಜಾಸ್ತಿ ನನ್ನ ಹತ್ರ ಬರೋ ಲೇಟ್ ಸ್ಟೇಜಸಲ್ಲಿ ಬರ್ತಾರೆ ಡಾಕ್ಟ್ರು. ಭಾಳ ಜನ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ಮುಂಚೆನಿಂದ ಇರ್ತಾರೆ ಡಾಕ್ಟ್ರ್, ನನಗೆ 5-6 ಇಯರ್ಸ್ 10 ಇಯರ್ಸಿಂದ ಸಾಕ್ಸ್ ಏನೋ ಹಾಕ್ಕೊತಾ ಇದ್ದೆ, ಏನು ಕಡಿಮೆ ಆಗಿಲ್ಲ ಅಂತ. ಸೊ ಇದು ಪ್ರೋಗ್ರೆಸಿವ್ ಡಿಸೀಸು. ಮುಂಚೆನೇ ಬಂದು ಮಾಡಿಸ್ಕೊಡೋದು ಒಳ್ಳೇದು. ಇವೆಲ್ಲ ಏನೋ ಟ್ರೀಟ್ಮೆಂಟ್ಸ್ ಎಲ್ಲ ತುಂಬ ಕಪ್ಪಗಾಗ್ಬಿಟ್ಟು ಹುಣ್ಣಾಗಿ ಗಾಯಗಳಾಗಿ ಬರ್ತಾರೆ.
ಆಪ್ರೇಷನ್ ಮಾಡಿದ ತಕ್ಷಣ ಬೇಗನೆ ಬರಬೇಕು, ನಮಗೆ ಹೆಲ್ತ್ ಲೆಗ್ಗು ಒಂದು ಹೊಸ ಲೆಗ್ ಬರಬೇಕು ಅಂತ ಆಸೆ ಇರ್ತದೆ. ಅಷ್ಟು ಬೇಗ ಬರಲ್ಲ, ಬಟ್ ಬೇಗ ಬಂದರೆ ಸಿಮ್ಟಮ್ಸ್ ಎರ್ಲಿ ಸಿಮ್ಟಮ್ಸಲ್ಲೇ ಬಂದಿದ್ದರೆ ಬೇಗನೆ ಚಿಕಿತ್ಸೆ ಆಗುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಸ್ವಾಮಿ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸ್ವಾಮಿಯವರೇ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ. ಏನಿಲ್ಲ, ನಮಗೆ ನ್ಯೂರೋಫೈಬ್ರೇಮಿಯಾ ಅಂತ ಒಂದು ಕಾಯಿಲೆ ಇದೆ ಅಂತ ಹೇಳಿದ್ರು. ನ್ಯೂರೋಫೈಬ್ರೋಮಾ? ಹೌದು ಸರ್. ಅದು ಬೆನ್ನರದಲ್ಲಿ ಆಪರೇಷನ್ ಮಾಡಿಸಿದೀವಿ ನಾವು. ಓಕೆ ಓಕೆ. ಸೊ ಆಪರೇಷನ್ ಮಾಡಿಸಿ ಒಂದು 2 ಗಂಟೆ ತೆಗೆದಿದ್ದಾರೆ. ಇನ್ನೂ ಒಂದು 3 ಇದೆ ಅಂತ ಹೇಳ್ತಾರೆ. ಆಮೇಲೆ ಬೆನ್ನ ಹತ್ರ ಇನ್ನೂ ಒಂದು ಇದೆ ದುಡ್ಡದು. ಅರ್ಥ ಆಗಿದೆ, ಹೊರಗಡೆನೆ ಕಾಣಿಸುತ್ತೆ. ಅರ್ಥ ಇದೆ. ಸೊ ಇಟ್ಸ್ ಎ ಬಿನೈನ್ ಲೀಜನ್ ಸರ್, ಅದು ಕ್ಯಾನ್ಸರಸ್ ಇಶ್ಯೂಸ್ ಅಲ್ಲವು. ಬಟ್ ನ್ಯೂರೋಫೈಬ್ರೋಮಾಸ್ ಅನ್ನೋದು ನರ ನಿಂದ ಬಂದಿರೋ ಸ್ಮಾಲ್ ನಾನ್ ಕ್ಯಾನ್ಸರಸ್ ಲೀಜನ್ಸ್ ಇವು. ಅದು ತುಂಬ ನೋವಿದ್ರೆ, ಎಲ್ಲೇನ ಪ್ರೆಸ್ ಮಾಡ್ತಿದ್ರೆ, ಎಲ್ಲೇನೋ ನೋವು ಆಗ್ತಾಯಿದ್ರೆ ಅದು ಕಟ್ ಮಾಡಿ ತೆಗಿತಾರೆ ಅದನ್ನು. ಬಟ್ ಇದು ನಾವು ಮಾತಾಡ್ಕೊಳ್ಳೋದು ರಕ್ತನಾಳ ಸಮಸ್ಯೆ. ಇದು ನರ ಬೇರೆ, ರಕ್ತನಾಳಗಳು ಬೇರೆ. ಅದು ನರ ಡಾಕ್ಟರ್ಸ್ ಅಂದರೆ ನ್ಯೂರೋ ಸರ್ಜನ್ ಅವರನ್ನ ಹೋಗಿ ಭೇಟಿ ಆಗಬೇಕಾಗುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನಾಯಕ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಯಕ ಅವರೇ. ನಮಸ್ತೆ. ನಾಯಕ ಮೇಡಮ್ ನಮಸ್ತೆ. ಸಮಸ್ಯೆ ಹೇಳಿ ಮೇಡಮ್. ನಮ್ಮ ಮಿಸಸ್ಗೆ 44 ಇಯರ್. ಅವಳಿಗೆ ಬ್ಯಾಕ್ ಸೈಡ್ ಏನ್ ನರ್ವ್ ಪ್ರಾಬ್ಲಮ್ ಏನು ಇದ್ರ ಪ್ರಾಬ್ಲಮ್ ಅನ್ನೋ ಗೊತ್ತಾಗ್ತಾ ಇಲ್ಲ ಮೇಡಮ್. ಅಂದರೆ ಕಾಲಲ್ಲ, ಬೆನ್ನಲ್ಲ? ಬೆನ್ನಲ್ಲಿ ಸರ್, ಬೆನ್ನಲ್ಲಿ ನರದ್ದು ಅಥವಾ ಬ್ಲಡ್ ಇಂದ ಅಂತೇಳಿ ಗೊತ್ತಾಗ್ತಾ ಇಲ್ಲ ಸರ್. ಸೊ ಒಂದು ಸಾರಿ ಡಾಕ್ಟರ್ ಹತ್ರ ತೋರಿಸ್ಬೇಕು. ಅವ್ರು ನೋಡಿದ ಮೇಲೆ ಅದು ನರನ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಟಿವಿ ಶೋ ಅಲ್ಲಿ ಇದು ಹೇಳೋದು ಕಷ್ಟ. ಒಳ್ಳಾಡಿದ್ರು ಸಹಿತ ನೋವು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದೇ ಒಂದು ಸಾರಿ ಬ್ಯಾಕ್ ಪೇಯ್ನಿಂದನೂ ಕಾಲು ನೋವು ಬರ್ಬೋದು, ಬೆನ್ನು ನೋವು ಬರ್ಬೋದು. ಒಳಗಿರೋ ಸ್ಪೈನಲ್ಲು ವೆಕ್ಟಬಲ್ ಕಾಲಮ್ ಹೆಂಗಿದೆ ಅಂತ ನೋಡಬೇಕಾಗತ್ತೆ. ಹಳ್ಳಿ ಕಡೆ ಡಾಕ್ಟರ್ನೆಲ್ಲ ಕೇಳಿದ್ರೆ ಸರ್ ಸ್ಟೋನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಅದೊಂದು ಕಿಡ್ನಿ ಸ್ಟೋನ್ ಇದ್ದರೆ ಕಿಡ್ನಿಯಲ್ಲಿ ಸ್ಟೋನ್ ಇದೆಯಾ, ಗಾಲ್ ಬ್ಲಾಡರ್ ಸ್ಟೋನ್ ಇದೆಯಾ ಅಂತ ಗೊತ್ತಾಗಬೇಕು. ಅದು ಯೂರಾಲಜಿಸ್ಟು ಇಲ್ಲಾಂದರೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅವರು ಭೇಟಿಯಾಗಬೇಕಾಗತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಪರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಪರಮೇಶ್ವರ್. ನಮಸ್ತೆ. ಓಕೆ ಡಾಕ್ಟರ್, ಕರೆ ಕಟ್ಟಾಗಿದೆ. ಡಾಕ್ಟರ್, ನೀವು ವೆರಿಕೋಸ್ ವೇನ್ಸ್ನ ಸ್ಟೆಪ್ಸ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ಹಂತಗಳು ಇರುತ್ತೆ? ಸ್ಟೇಜಸ್ ಅನ್ನೋದು ಇನಿಷಿಯಲ್ ಸ್ಟೇಜಸಲ್ಲಿ ರಕ್ತನಾಳಗಳು ಉಬ್ಬೆದ್ದು ಕಾಣಿಸ್ತಾ ಇರ್ತದೆ. ಇನ್ನೂ ಎರ್ಲಿ ಸ್ಟೇಜಸಲ್ಲಿ ಸ್ಪೈಡರ್ ವೈನ್ಸ್ ಅಂತಾರೆ. ಸ್ವಲ್ಪ ಜನಕ್ಕೆ ಬರ್ನಿಂಗ್ ಸೆನ್ಸೇಷನ್, ಕಾಲಲ್ಲಿ ಉರಿ ಅಂತ ಇರ್ತದೆ ಸ್ಪೈಡರ್ ವೈನ್ಸ್ ಇರೋರಿಗೆ. ಬ್ಲಡ್ ಸಪ್ಲೈ ಸರಿಗಿರಲ್ಲ ಅಲ್ಲಿ. ಬ್ಲಡ್ ಸಪ್ಲೈ ಇಲ್ಲದೇ ಇರೋದರಿಂದ ಸ್ವಲ್ಪ ನೋವು, ಬರ್ನಿಂಗ್ ಸೆನ್ಸೇಷನ್ ಇರ್ತದೆ ಎರ್ಲಿ ಸ್ಟೇಜಸಲ್ಲಿ. ಸೆಕೆಂಡ್ ಸ್ಟೇಜಲ್ಲಿ ಕಾಲಲ್ಲಿ ಭಾರ ಆಗಿ ಕಾಲಲ್ಲಿ ಊತ ಆಗುತ್ತೆ. ಸೊ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರುಗಾ ಬರೋದರಿಂದ ರಕ್ತ ಕಾಲಲ್ಲೇ ಇರೋದರಿಂದ ಕಾಲಲ್ಲಿ ಊತ ಸ್ಟಾರ್ಟ್ ಆಗುತ್ತೆ. ಅದು ಸೆಲ್ಯುಲೈಟಿಸ್ ಅಂತಾರೆ. ಇನ್ಫೆಕ್ಷನ್ಸು ಎಸ್ಪೆಷಲಿ ಡಯಾಬಿಟಿಸ್ ಅವ್ರು ಇರೋರಿಗೆ ರಿಕರೆಂಟ್ ಸೆಲ್ಯುಲೈಟಿಸ್ ಆಗ್ತಾ ಇರ್ತದೆ. ಅದೊಂದು ಗಮನಕ್ಕೆ ಕೊಡಬೇಕಾಗತ್ತೆ. 3ನೇ ಪಾಯಿಂಟ್ ಏನಂದರೆ ಕೆಟ್ಟ ರಕ್ತ ಕಾಲಲ್ಲೇ ಇರೋದರಿಂದ ಚರ್ಮದ ಬಣ್ಣ ಕಪ್ಪಗಾಗೋದಾಗ್ತದೆ. ಲೈಪೋಡರ್ಮೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಅದು ಸ್ಟೇಜ್ 3. ಅದು ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಪರವಾಗಿಲ್ಲ, ಆಯಿಂಟ್ಮೆಂಟ್ಸ್ ಹಾಕ್ಕೊಂಡು ಮುಂದಕ್ಕೆ ತಳ್ತಾ ಇರ್ತಾರೆ ಭಾಳ ಜನ. ಅದು ಕಾಂಪ್ಲಿಕೇಟ್ ಆಗಿ ಅದೇ ಕೆಟ್ಟ ರಕ್ತ ಅಲ್ಲೇ ಇರೋದ್ರಿಂದ ಚರ್ಮದ ಬಣ್ಣ ಕಪ್ಪಗಾಗಿ ಏನಾಗುತ್ತೆ ಅಂದರೆ ಹುಣ್ಣು ಗಾಯ ಆಗಿಬಿಡ್ತದೆ, ಬ್ಲೀಡಿಂಗ್ ಆಗುತ್ತೆ, ದೊಡ್ಡ ಅಲ್ಸರ್ಸ್ ಆಗಿಬಿಟ್ಟು ಬರ್ತಾರೆ. ಇದು ಸ್ಟೇಜ್ 4 ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಸತೀಶ್ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಸಮಸ್ಯೆ ಹೇಳಿ. ಅದು ನಮಗೆ ಬ್ರೈನ್ ಟ್ಯೂಮರ್ ಆಗಿತ್ತು, ಓದ್ತಿತ್ತು. 15 ಆಪರೇಷನ್ ಆಯ್ತು 1 ಮಂತಲ್ಲಿ. ಓಕೆ. ಹಲೋ, ಹೇಳಿ. ಕೇಳಿಸ್ತಿದ್ಯಾ? ಮಾತಾಡಿ, ಪ್ರಶ್ನೆ ಕೇಳಿ. ಅದು ಹಾಸನ ಇದು ವಿಮಾನದಲ್ಲಿ ಆಪರೇಷನ್ ಆಯ್ತು. ಅವಳಿಗೆ ಈಗ ಕೇಳಿದ್ರು ಅದು ಉಪ್ಪುದು ಐತಲ್ಲ ಯಾಕೆ ಅಂತ, ವೆರಿಕೋಸ್ ವೇನ್ಸ್ ಆಗೈತೆ ಅಂತ ಅಂತು. ಎಲ್ಲಿ? ಕಾಲಲ್ಲ? ಅದು ಎಡಗೈ ಕಾಲಲ್ಲಿ. ಸೊ ವೆರಿಕೋಸ್ ವೇನ್ಸ್ ಆಗಿದೆ ಅಂದರೆ ಆ ಕಾರಣ ಏನೋ ಗೊತ್ತಾಗಬೇಕು ಸರ್. ಅದಕ್ಕೆ ಯಾವ ಸ್ಟೇಜಲ್ಲಿ ಇದ್ದೀರಿ, ನೋವಿದೆಯಾ, ಸೆಳ್ತಾ ಇದೆಯಾ, ಕಾಲು ಭಾರ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಹತ್ತಿರದಲ್ಲಿದ್ದರೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸಿದ ಮೇಲೆ ಗೊತ್ತಾಗುತ್ತೆ ನಿಜವಾಗ್ಲೂ ವೆರಿಕೋಸ್ ವೇನ್ಸ್ ಇದೆಯಾ, ಯಾವ ಕಾರಣದಿಂದ ಬಂದಿದೆ ಅಂತ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಇರುವಂಥವ್ರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ? ಸೊ ಡೆಫಿನೆಟ್ಲಿ ಒಂದು ಸರ್ತಿ ವೆರಿಕೋಸ್ ವೇನ್ಸ್ ಇದೆ, ಲಕ್ಷಣಗಳಿದೆ ಅನ್ನೋ ಸಸ್ಪಿಷನ್ ಇದ್ದರೆ, ಫಸ್ಟ್ ಸಸ್ಪಿಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ನಮಗೊಂದು ಕಾಯಿಲೆ ಇದೆ, ವೆರಿಕೋಸ್ ವೇನ್ಸ್ ಅನ್ನೋದು ಒಂದು ಡಿಸೀಸ್. ಆ ಡಿಸೀಸ್ ಅನ್ನೋದು ಮುಂದಕ್ಕೆ ಹೋಗ್ತಾ ಇರ್ತದೆ. ಯಾವ ಸ್ಟಾಕಿಂಗ್ಸ್ ಹಾಕೊಂಡ್ರೂ ಹಿಂದಕ್ಕೆ ಹೋಗಲ್ಲ.
ಅದು ಫಸ್ಟ್ ಗೊತ್ತಾಗಬೇಕು. ಜೊತೆಗೆ ಸೆಳೆತ, ಕಾಲು ಭಾರ, ವೆರಿಕೋಸ್ ವೇನ್ಸ್ ಕಾಣಿಸ್ತಾ ಇದೆ, ಕಾಲಲ್ಲಿ ಊತ ಬರ್ತಾ ಇದ್ದರೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಾಗುತ್ತೆ. ಫಸ್ಟ್ ಒಂದು ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೆ ಅಂದರೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ, ಇದು DVTನಿಂದ ಬಂದಿದೆಯೋ, ಇಲ್ಲಾಂದರೆ ಸೂಪರ್ಫಿಷಿಯಲ್ ವೆನಸ್ ಥ್ರೋಂಬೋಸಿಸ್ ಬಂದಿದೆಯೋ, ಇಲ್ಲಾಂದರೆ ವ್ಯಾಲ್ಯುಲರ್ ಇನ್ಸಫಿಷಿಯನ್ಸಿಂದ ಬಂದಿದೆಯೋ ಅಂತ ಗೊತ್ತಾಗಬೇಕಾಗತ್ತೆ. ಸೊ ಫಸ್ಟು ಆ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಕ್ಕೆ ಪೇಷಂಟು ಸ್ಟ್ಯಾಂಡಿಂಗಲ್ಲೇ ಮಾಡಿಸ್ಕೋಬೇಕು. ಯಾಕಂದರೆ ಡಿಪೆಂಡೆಂಟ್ ಪೋರ್ಷನಲ್ಲಿ ರಕ್ತ ವಾಲ್ಯೂಮ್ಸು, ಡಯಾಮೀಟರ್ಸು ಚೆನ್ನಾಗಿ ಗೊತ್ತಾಗುತ್ತೆ. ಭಾಳ ಜನ ಸ್ಟ್ಯಾಂಡಿಂಗಲ್ಲಿ ಮಾಡಲ್ಲ. ಇವಾಗ ಮಲಗಿಸ್ಬಿಟ್ಟು ಹಾರಿಜಾಂಟಲ್ ಪೊಸಿಷನಲ್ಲಿ ಮಾಡಿದರೆ ವೇನ್ಸ್ ಎಲ್ಲ ಕೊಲಾಕ್ಸ್ ಆಗಿಬಿಟ್ಟು ಡಯಾಮೀಟರ್ ಸರಿಗೆ ಗೊತ್ತಾಗಲ್ಲ. ಅದರಿಂದ ರಿಪೋರ್ಟು ಸರಿಗೆ ಬರಲ್ಲ. ಭಾಳ ಜನಕ್ಕೆ ನೋಡ್ತಾ ಇರ್ತೀನಿ, ನಾರ್ಮಲ್ ರಿಪೋರ್ಟ್ ಇರ್ತದೆ, ಕಣ್ಣಿಗೆ ಕಾಣಿಸ್ತಾ ಇರ್ತದೆ ವೆರಿಕೋಸನ್ ಉಬ್ಬಿ ಇಲ್ಲಾಂದರೆ ಕಾಲು ಬಾವು ಅಂತ. ಇದು ಭಾಳ ಡಯಾಗ್ನೋಸ್ ಸೆಂಟರ್ಸಲ್ಲಿ ರಾಂಗ್ ರಿಪೋರ್ಟ್ಸ್ ಕೊಡ್ತಾ ಇರ್ತಾರೆ. ಅದು ಸ್ಟ್ಯಾಂಡಿಂಗಲ್ಲಿ ಮಾಡಿ ಡಯಾಮೀಟರ್ಸ್ ನೋಡಿಕೊಂಡು ರಿಫ್ಲೆಕ್ಸ್ ಇದೆಯಾ ಎಲ್ಲ ನೋಡಿಕೊಂಡ್ರೆ ರಿಪೋರ್ಟ್ ಗೊತ್ತಾಗುತ್ತೆ. ರಿಪೋರ್ಟ್ ಚೆನ್ನಾಗಿ ಡಿಸೀಸ್ ಇದ್ದರೆ ಟ್ರೀಟ್ಮೆಂಟು ಈಸಿ ಆಗಿಬಿಡ್ತದೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ, ಅಭಿಷೇಕ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಅಭಿಷೇಕ್ ಅವರೇ, ಪ್ರಶ್ನೆ ಕೇಳಿ. ಹಲೋ, ಹೇಳಿ ಅಭಿಷೇಕ್. ಸರ್, ಅದು ನಮ್ಮ ತಾಯಿಯ ಬಗ್ಗೆ ವೆರಿಕೋಸ್ ಆಗ್ತೈತೆ ಕಾಲ ಹತ್ರ. ಓಕೆ ಸರ್, ಅದು ಮಂಡಿಯಿಂದ ಬ್ಯಾಕ್ ಸೈಡ್ ಒಂದು ಜಾಸ್ತಿ ಆಗ್ತಿದೆ, ಸ್ವಲ್ಪ ರೌಂಡ್ ರೌಂಡ್ ಥರ. ಸೊ ಈ ಥರ ದೊಡ್ಡವ್ರಿಗೆ, ಹೆಂಗಸರಿಗೆ ಜಾಯಿಂಟ್ ಪೇನ್ಸು ಪ್ಲಸ್ ಜೊತೆಗೆ ವ್ಯಾರಿಕೋಸ್ ವೇನ್ಸ್ ಅನ್ನೋದು ಎರಡು ಸಿಸ್ಟರ್ ಕನ್ಸರ್ನ್ ಥರ ಇರ್ತದೆ. ಯಾವ ಕಾರಣದಿಂದ ನೋವಿದೆ, ಉಬ್ಬೆದ್ದು ಕಾಣಿಸೋದ್ರಿಂದ ವೆರಿಕೋಸ್ ವೇನ್ಸಿಂದ ನೋವಿದೆಯಾ ಇಲ್ಲಾಂದರೆ ಮಂಡಿಯಿಂದ ನೋವಿದೆಯಾ ಅಂತ ಗೊತ್ತಾಗಬೇಕು. ಈ ಮಂಡಿಯಿಂದ ಸ್ವಲ್ಪ ಜನಕ್ಕೆ 2-3 ಇರ್ತದೆ ಒಂದು ವಯಸ್ಸು ಬಂದಾಗ. ಮಂಡಿಯಿಂದ ಇರ್ತದೆ, ವೆರಿಕೋಸ್ ವೇನ್ಸಿಂದ ಪ್ರಾಬ್ಲಮ್ಸ್ ಇರ್ತದೆ, ಶುಗರಿಂದ ಪ್ರಾಬ್ಲಮ್ಸ್ ಇರ್ತದೆ. ಒಂದು ಸರ್ತಿ ನೋಡಿಕೊಂಡು ಯಾವ ಕಾರಣದಿಂದ ಜಾಸ್ತಿ ಬಂದಿದೆ ಅಂತ ನೋಡಿಕೊಂಡು ಅದಕ್ಕೆ ಚಿಕಿತ್ಸೆ ಪದ್ಧತಿ ಒಂದು ಸರ್ತಿ ನೋಡ್ಕೋಬೇಕಾಗತ್ತೆ. ಸ್ವಲ್ಪ ಜನ, ಭಾಳ ಜನ ಡಯಾಬಿಟಿಸ್, ಶುಗರ್ ಕಾಯಿಲೆ ಇರೋದರಿಂದ ಈ ಕಾಲು ನೋವು ಇರ್ತದೆ ಬಿಡು, ನನಗೆ ಇದರಿಂದನೇ ಕಾಲು ಬಂದಿರ್ಬೋದು ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಈ ಜೊತೆಗೆ ವ್ಯಾರಿಕೋಸ್ ವೇನ್ಸ್ ಇದ್ದವ್ರಿಗೆ, ಡಯಾಬಿಟಿಸ್ ಇದ್ದು ವ್ಯಾರಿಕೋಸ್ ವೇನ್ಸ್ ಇದ್ದವ್ರಿಗೆ ಸಿಲ್ಯುಲೈಟಿಸು, ಇನ್ಫೆಕ್ಷನ್ಸ್ ಆಗೋದು ತುಂಬ ಕಾಮನ್ ಅದು. ಸೊ ನೆಗ್ಲೆಕ್ಟ್ ಮಾಡಬಾರ್ದು. ಬೇಸಿಕಲಿ ನಾವು ಸ್ವಂತ ಡಯಾಗ್ನೋಸಿಸ್ ಮಾಡಿಕೊಂಡು ಸ್ವಂತಗಳಿಗೆ ಟ್ರೀಟ್ಮೆಂಟ್ ತೊಗೊಂಡು ಇಲ್ಲಾಂದರೆ ಟ್ಯಾಬ್ಲೆಟ್ಸ್ ತೊಗೊಂಡು ನೋವು ಕಡಿಮೆ ಆಗ್ಲಿಕ್ಕೆ ಭಾಳ ಜನ ರಾಂಗ್ ಟ್ರೀಟ್ಮೆಂಟ್ಸು, ರಾಂಗ್ ಡಯಾಗ್ನೋಸಿಸ್ ಎಲ್ಲ ಮಾಡಿಕೊಂಡು ಹಾಳು ಮಾಡ್ಕೊತಾ ಇರ್ತಾರೆ. ನಾನು ನೋಡ್ತಾ ಇರ್ತೀನಿ. ಸಸ್ಪಿಷನ್ ಇದ್ದಾಗ, ಕಾಲಲ್ಲಿ ನೋವಿದ್ದಾಗ, ಸೆಳೆತ ಜಾಸ್ತಿ ಇದ್ದಾಗ, ಕಾಲು ಭಾರ ಇದ್ದಾಗ ಡೆಫಿನೆಟಾಗಿ ಚರ್ಮದ ಬಣ್ಣ ಕಪ್ಪಗಾಗಿದ್ದರೆ ಡೆಫಿನೆಟಾಗಿ ಇದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್. ಇದು ಒಂದು ವ್ಯಾಸ್ಕ್ಯುಲರ್ ಸರ್ಜನ್ಗೆ ಭೇಟಿ ಆಗಬೇಕಾಗತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ಡಾಕ್ಟರ್ ವಿನಯ್ ನ್ಯಾಪತಿ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್ಗೆ ಭೇಟಿ ನೀಡಿ. ಅದೇ ರೀತಿ ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡಿ. ಇನ್ನು ಡಾಕ್ಟರ್, ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಮೆಗಾವಿನ್ ಕೇರ್ನಲ್ಲಿ ಹೆಂಗಿರುತ್ತೆ? ಸೊ ನಾವು ಒಂದು ಸರ್ತಿ ಪೇಷಂಟ್ ಬಂದಾಗ ಫಸ್ಟ್ ಒಂದು ಸ್ಕ್ಯಾನಿಂಗ್, ಒಂದು ಸರ್ತಿ ಕಾಲು ನೋವಿದ್ದಾಗ, ಸೆಳೆತ ಜಾಸ್ತಿ ಇದ್ದಾಗ, ಒಂದು ಸರ್ತಿ ಸಿಂಪ್ಟಮ್ ಸಿವಿಯಾರಿಟಿ ಸ್ಕೋರ್ ಅಂತ ನೋಡಿಕೊಂಡು ಜಾಸ್ತಿ ಯಾವ ಕಾರಣದಿಂದ ಈ ನೋವು ಬಂದಿದೆ ಕಾಲಲ್ಲಿ ಅಂತ ನೋಡಿಕೊಂಡು ವಿಶ್ಲೇಷಣೆ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡಿ ಪೇಷಂಟ್ಗೆ ಕಾಲು ನೋವು ಮಂಡಿನಿಂದ ಬಂದಿದೆಯಾ, ಸಿಯಾಟಿಕ್ ನೋವಿಂದ ಬಂದಿದೆಯಾ, ಇಲ್ಲಾಂದರೆ ಡಯಾಬಿಟಿಸಿಂದ ಬಂದಿದೆಯಾ, ಆರ್ಟಿರಿಯಲ್ ಪ್ರಾಬ್ಲಮ್ಸಿಂದ ಬಂದಿದೆಯಾ, ವೀನಸ್ ಪ್ರಾಬ್ಲಮ್ಸಿಂದ ಬಂದಿದೆಯಾ ಅಂತ ನೋಡಿಕೊಂಡು ಆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಗೆ ಒಂದು ಸ್ಕ್ಯಾನಿಂಗ್ ಮಾಡಿಕೊಂಡು ಆ ಸ್ಕ್ಯಾನಿಂಗಲ್ಲಿ ಗೊತ್ತಾದ ಮೇಲೆ ಯಾವ ಸ್ಟೇಜಲ್ಲಿ ಇದೆಯೋ ಅಂತ ಒಂದು ಸರ್ತಿ ನೋಡ್ಕೊಂಡಿದ್ದ ಮೇಲೆ ಎಕ್ಸ್ಪ್ಲೈನ್ ಮಾಡಿ. ನಮ್ಮ ಸೆಂಟರ್ಸಲ್ಲಿ ಡೆಫಿನೆಟಾಗಿ ಎಲ್ಲ ಜಾಸ್ತಿ ಇದ್ದರೆ, ನೋವು ಜಾಸ್ತಿ ಇದೆ, ಸೆಳೆತ ಜಾಸ್ತಿ ಇದೆ, ಕಾಲು ಭಾರ ಜಾಸ್ತಿ ಇದೆ ಅಂದರೆ, ನೋವು ಜಾಸ್ತಿನೇ ಇದ್ದರೆ ಅವಾಗ ಆಪ್ರೇಷನ್ ಮಾಡಲೇಬೇಕಾಗತ್ತೆ. ಲೇಸರ್ ಆಪ್ರೇಷನ್ ಅಂತೀವಿ, ಇಲ್ಲಾಂದರೆ ಸೂಪರ್ ಗ್ಲೂ ಆಪ್ರೇಷನ್ಸ್ ಅಂತ ಬಂದಿದೆ. ಇದೊಂದು ಡೇ ಕೇರ್ ಪ್ರೊಸೀಜರ್ಸು. ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗ್ಬೋದು. ಕಟ್ ಮಾಡೋದು, ಹೊಲಿಗೆ ಹಾಕೋದು, ಬೆನ್ನಲ್ಲಿ ಅನಸ್ತೇಷಿಯಾ ಕೊಡಲ್ಲ. ಒಂದು 20-25 ನಿಮಿಷ ಆಗುತ್ತೆ ಇವಾಗ ಬೋತ್ ಲೆಗ್ಸ್ ಮಾಡಲಿಕ್ಕೆ. ಸಾಯಂಕಾಲ 2 hours ಆಪ್ರೇಷನ್ ಆದಮೇಲೆ ಮನೆಗೆ ವಾಕಿಂಗ್ ಮಾಡ್ಕೊತ ಮನೆಗೆ ಹೋಗಬೇಕು ಅಂತ ಎಲ್ಲರಿಗೂ ಹೇಳ್ತೀವಿ ನಾವು. ಸೊ ಇದೊಂದು ತುಂಬ ಇವಾಗ ಸುಲಭವಾದಂಥ ಆಪ್ರೇಷನ್ ಇದು. ಇವಾಗ ಹೊಸದಾಗಿ ಸೂಪರ್ ಗ್ಲೂ ಒಂದು ಬಂದಿದೆ. ಅದು ಇನ್ನೂ ಈಸಿ ಆಪ್ರೇಷನ್ಸ್ ಆರ್ ವೆರಿ ಫ್ರೆಂಡ್ಲಿ ಆಪ್ರೇಷನ್ಸ್ ಫಾರ್ ದ ಪೇಷಂಟ್ಸ್. ಓಕೆ ಡಾಕ್ಟರ್, ಏನು ಕೆಲವರಿಗೆ ಔಟರ್ ಬ್ಲೀಡಿಂಗ್ ಆಗೋದಕ್ಕೆ ಶುರುವಾಗುತ್ತೆ, ಅಂಥವರಿಗೆ ಚಿಕಿತ್ಸೆ ಹೇಗೆ? ಒಂದು ವೇಳೆ ಶುಗರ್ BP ಇದ್ದರೆ ಅಂಥವರಿಗೆ ಚಿಕಿತ್ಸೆ ಹೇಗೆ? ಸೊ ಶುಗರ್ BP ಇರೋರಿಗೆ ಡೆಫಿನೆಟಾಗಿ ಆಪ್ರೇಷನ್ ಬೇಗನೆ ಮಾಡಿಸ್ಕೋಬೇಕು ಅಂತ ಹೇಳ್ತೀವಿ. ಶುಗರ್ ಇರೋರಿಗೆ ಇನ್ಫೆಕ್ಷನ್ಸ್ ಬರೋದು ತುಂಬ ಕಾಮನ್ ಆ್ಯಕ್ಚುಲಿ. ಯಾಕಂದರೆ ಕಾಲಲ್ಲಿ ರಕ್ತನಾಳ ಸಮಸ್ಯೆ ಇರೋದರಿಂದ ರಕ್ತ ಹೋಗೋದು ಕಷ್ಟ ಆಗುತ್ತೆ. ಬರೋದರಲ್ಲಿ ವ್ಯಾರಿಕೋಸ್ ವೇನ್ಸ್ ಇದ್ದವರಿಗೆ
ಇವಾಗ ಪಂಪ್ ಆಗೋದು ಕಷ್ಟ ಆಗ್ತಾ ಇರ್ತದೆ. ಅದರಿಂದ ಸ್ವೆಲ್ಲಿಂಗ್ ಆಗಿ ಇನ್ಫೆಕ್ಷನ್ಸು, ಮೈಕ್ರೋಬಿಯಲ್ ಇನ್ಫೆಕ್ಷನ್ಸ್ ತುಂಬ ಕಾಮನ್ ಆ್ಯಕ್ಚುಲಿ. ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಆ ಏರಿಯಾದಲ್ಲಿ. ಸೊ ಡಯಾಬಿಟಿಸ್ ಇದ್ದವ್ರಿಗೆ ಫಸ್ಟ್ ನೀವು ಆಪ್ರೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ. ಜೊತೆಗೆ ಬ್ಲೀಡಿಂಗ್ ವೆರಿ ಕಾಮನ್, ಅದು ಪೇನ್ಲೆಸ್ ಬ್ಲೀಡಿಂಗ್, ನೋವಿರಲ್ಲ. ಸ್ವಲ್ಪ ಜನಕ್ಕೆ ಆ ಉಬ್ಬಿರೋ ರಕ್ತನಾಳದಿಂದ ಸಡನ್ನಾಗಿ ಒಂದು ಜಟ್ ಥರ ಹೊರಗಡೆ ಬಂದುಬಿಡ್ತದೆ ಆ ಪ್ರೆಷರ್ ಇರೋದ್ರಿಂದ. ಸೊ ಭಾಳ ಇದು ಇರೋ ಒಂದು 1/2 ಲೀಟರ್ 1 ಲೀಟರ್ ತನಕ ಹೋಗೋರು ಇದ್ದಾರೆ ಪೇಷಂಟ್ಸು ರಕ್ತ. ಬಟ್ ಅವ್ರಿಗೆ ಪೇಯ್ನ್ ಇರಲ್ಲ ಅವ್ರಿಗೆ. ಇಮಿಡಿಯೇಟಾಗಿ ಅವರು ಯಾವ ಹತ್ತಿರದಲ್ಲಿರೋ ಆಸ್ಪತ್ರೆಗೆ ಹೋಗ್ತಾರೆ, ಅವರು ಬ್ಯಾಂಡೇಜ್ ಹಾಕ್ತಾರೆ. ಬಟ್ ಮತ್ತೆ ತಿರ್ಗಾ ಆಗ್ಬೋದು ಇವೆಲ್ಲ. ಸೊ ಏನಂದರೆ ಇವೆಲ್ಲ ಒಂದು ವಾರ್ನಿಂಗ್ ಸೈನ್ಸ್ ಕೊಡ್ತಾ ಇರ್ತದೆ ಕಾಲು. ಒಂದೊಂದು ಸಿಮ್ಟಮ್ ಒಂದು ವಾರ್ನಿಂಗ್. ನಾವು ಪರವಾಗಿಲ್ಲ ಅಂತ ಬಿಟ್ಬಿಟ್ರೆ ಅದು ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಸೊ ಯಾವುದಕ್ಕಾದ್ರೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದನ್ನ ಕಾಯಿಲೆ ಇದ್ದರೆ ಆ ಒಂದು ಕಾಯಿಲೆಗೆ ಒಂದು ಚಿಕಿತ್ಸೆ ಪದ್ಧತಿ ಇರ್ತದೆ ಅದಕ್ಕೆ. ಥ್ಯಾಂಕ್ ಯು ಡಾಕ್ಟರ್. ವೆರಿಕೋಸ್ ವೇನ್ಸ್ ಬಗ್ಗೆ ತಮ್ಮೆಲ್ಲ ಮಾಹಿತಿಗೆ ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಡೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್, ಅಪೋಲೋ ಸ್ಪೆಕ್ಟ್ರಮ್, ನಂಬರ್ 143, ಜ್ಯೋತಿ ನಿವಾಸ್ ಕಾಲೇಜ್ ರೋಡ್, ಕೋರಮಂಗಲ, ಬೆಂಗಳೂರು. ದೂರವಾಣಿ ಸಂಖ್ಯೆ 9880462229. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.